ರಾಜ್ಯ ಸರ್ಕಾರದ ವತಿಯಿಂದ ಜಿಲ್ಲೆಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅನುದಾನ ಬಿಡುಗಡೆಗೊಂಡಿದ್ದು, ಈ ತಿಂಗಳಲ್ಲಿ ಜಿಲ್ಲಾದ್ಯಂತ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವರ ಸಮ್ಮುಖದಲ್ಲಿ ಚಾಲನೆ ನೀಡಲಾಗುತ್ತೆ ಅಂತ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ತಿಳಿಸಿದ್ದಾರೆ. ಕೊಡಗು ಚಾನೆಲ್ನೊಂದಿಗೆ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರಗೌಡ, ಜನವರಿ 8ರಂದು ಮಡಿಕೇರಿಯಲ್ಲಿ ಸುಮಾರು 95 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೌರ ಕಾರ್ಮಿಕರ ವಸತಿ ಯೋಜನೆಗೆ ಅಡಿಪಾಯ ಹಾಕುವ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತೆ ಹಾಗೂ ನಗರೋತ್ಥಾನ ಯೋಜನೆಯಡಿ ಉಕ್ಕೂಡದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮತ್ತು ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಕುರ್ಚಿ ವಿತರಣೆ ಮತ್ತಿತರ ಕಾರ್ಯಕ್ರಮಗಳು ನಡೆಯಲಿದೆ. ಇದಲ್ಲದೆ ಮುಂದಿನ ದಿನಗಳಲ್ಲಿ ಮಡಿಕೇರಿ ನಗರದಲ್ಲಿ ಅಂದಾಜು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ಮನೆಗೆ ಕುಡಿಯುವ ನೀರನ್ನು ಒದಗಿಸುವ ಅಮೃತ್ 2 ಯೋಜನೆಗೆ ಚಾಲನೆ, ಮೂರ್ನಾಡಿನಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತೆ. ಜನವರಿ 11ರಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಜಿಲ್ಲೆಗೆ ಆಗಮಿಸ್ತಾ ಇದ್ದು, ಅಂದು ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಹೆದ್ದಾರಿ 85ರ ಕಾಮಗಾರಿಗೆ ಸೋಮವಾರಪೇಟೆ ತಾಲೂಕಿನ ತೋಳೂರು ಶೆಟ್ಟಳ್ಳಿಯಲ್ಲಿ ಹಾಗೂ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಐಗೂರು ಸೇತುವೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಲಾಗುತ್ತೆ ಎಂದು ತಿಳಿಸಿದರು. ಇದರೊಂದಿಗೆ ಶಾಂತಳ್ಳಿ ಸಮೀಪದ ಮಲ್ಲಳ್ಳಿ ಫಾಲ್ಸ್ಗೆ ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಕೇಬಲ್ ಕಾರ್ ಅಳವಡಿಕೆಗೆ ಸರ್ಕಾರ ಹಸಿರು ನಿಶಾನೆ ತೋರಿದ್ದು, ಹೆಚ್ಚಿನ ಪ್ರವಾಸಿಗರನ್ನು ಸೆಳೆಯುವ ಜೊತೆಗೆ ಸ್ಥಳೀಯರಿಗೂ ಈ ಯೋಜನೆ ಲಾಭ ತರಲಿದೆ ಎಂದು ಡಾಕ್ಟರ್ ಮಂತರಗೌಡ ಅಭಿಪ್ರಾಯಪಟ್ಟರು. ಮಡಿಕೇರಿ ಟೌನ್ ವ್ಯಾಪ್ತದಲ್ಲಿ ಬರಂತ 8ನೇ ತಾರೀಕಿಗೆ ಹಲವಾರು ಯೋಜನೆಗೆ ಗುದ್ದಲಿ ಪೂಜೆ ಮಾಡಲಿಕ್ಕೆ ನಾವು ತಯಾರಿ ಮಾಡ್ತಾ ಇದ್ವಿ. ಮೊದಲನೇದಾಗಿ ಪೌರಕಾರ್ಮಿಕರಿಗೆ ನಮ್ಮ ಅವ್ರಿಗೆ ಹೌಸಿಂಗ್ ಸ್ಕೀಮು 7.5 ಲಕ್ಷ ರೂಪಾಯಿ ಒಂದಕ್ಕೆ 12 ಜನಕ್ಕೆ ಟೋಟಲ್ 90 ಲಕ್ಷ ರೂಪಾಯಿಗೆ ಫೌಂಡೇಶನ್ ಸ್ಟೋನ್ ಕಾರ್ಯಕ್ರಮಕ್ಕೆ ಗುದ್ದಲಿ ಪೂಜೆಗೆ ನಾನಾಗೂ ಅದೇ ರೀತಿಲಿ ಎಲ್ಲ ಮುನ್ಸಿಪಾಲಿಟಿ ಸದಸ್ಯರುಗಳು, ಕಮಿಷನರು ಎಲ್ಲರೂ ಸೇರ್ಕೊಂಡು ಈ ಗುದ್ದಲಿ ಪೂಜೆಗೆ 8ನೇ ತಾರೀಕು ಬೆಳಿಗ್ಗೆ ಹಾಕೊಂಡಿದ್ದೀವಿ. ಇದು ವಿಶೇಷವಾದ ಕಾರ್ಯಕ್ರಮ. ಯಾಕಂತಂದ್ರೆ ಪೌರಕಾರ್ಮಿಕರಿಗೆ ಹೌಸಿಂಗ್ದು ಒಂದು ದೊಡ್ಡ ಬೇಡಿಕೆ ಇತ್ತು. ಯಾಕಂದ್ರೆ ಅವ್ರು ಎಲ್ಲರೂ ರೀತಿಯಲ್ಲಿ ರಕ್ಷಣೆ ಮಾಡೋಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಒಂದು ರೀತಿಲಿ ಹೌಸಿಂಗ್ ಸ್ಕೀಮ್ ಕೊಟ್ಟರೆ ಅವರು ಇವೊಂದೊಂದು ಧೈರ್ಯ ಅಂತಂದ್ರೆ ಸರ್ಕಾರ ಅವ್ರ ಪರ ನಿಂತಿದೆ ಅಂತ ಇದೊಂದು ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಲಿ 10 ಲಕ್ಷ ರೂಪಾಯಿದು ಕುಕ್ಕುಡದಲ್ಲಿ ಒಂದು ಕಾಂಕ್ರೀಟ್ ರೋಡು, ಅದೇ ರೀತಿಲಿ ಅದೇ ಏರಿಯಾದಲ್ಲಿ ಅಂಬೇಡ್ಕರ್ ಭವನಕ್ಕೆ ಚೇರ್ ಕೊಡಂತ ನಗರೋತ್ಥಾನ ವೆಚ್ಚದಲ್ಲಿ ಆ ಯೋಜನೆ 8ನೇ ತಾರೀಕು ಪೂಜೆ. ಅದಾದ್ಮೇಲೆ ಅಮೃತ್ 2 ಯೋಜನೆಗೆ ಅವತ್ತೇ ಆಗೋದಿಲ್ಲ, ಇನ್ನೊಂದು ದಿವಸ. ಯಾಕಂತಂದ್ರೆ ಸನ್ಮಾನ್ಯ ಸಚಿವರಿಗೆ ಟೈಮ್ ಕೇಳ್ತಾ ಇದೀವಿ, ಬೈರತಿ ಸುರೇಶ್ ಅವರು. ಅಮೃತ್ 2 ಯೋಜನೆಯಲ್ಲಿ ನಮಗೆ ಕುಡಿಯೋ ನೀರು ನೆಟ್ವರ್ಕ್ಗೆ ನಮ್ಮ ಮಡಿಕೇರಿ ಟೌನ್ ವ್ಯಾಪ್ತದಲ್ಲಿ ಅಂದಾಜು 36ರಿಂದ 38, 40 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಎಕ್ಸಾಕ್ಟ್ ನಂಬರ್ ನನ್ಗೆ ಗೊತ್ತಿಲ್ಲ, ಅವತ್ತು ಬಂದಾಗ ಹೇಳ್ತೀನಿ. ಆ ವೆಚ್ಚದಲ್ಲಿ ಈ ನೆಟ್ವರ್ಕಿಂಗ್ ಅಂದ್ರೆ ಅಮೃತ್ 2 ಯೋಜನೆ ಅಡಿಯಲ್ಲಿ ಮನ್ಮನೆಗೆ ನಲ್ಲಿ ಕೊಡಂತ ಕಾಮಗಾರಿ ಅದು ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ವರ್ಕೌಟ್ ಆಗಿದೆ. ಪೂಜೆಗೆ ಸಾಹೇಬರು ಯಾವತ್ತು ಡೇಟ್ ಕೊಡ್ತಾರೆ, ಅದ ನಂತರ 8ನೇ ತಾರೀಕು ನಂತರ ಒಂದು ಡೇಟ್ ಇಟ್ಕೋತಾ ಇದೀವಿ. ಅದೇ ರೀತಿಲಿ ಅವತ್ತು ಮಧ್ಯಾಹ್ನ ಮೇಲೆ ಮೂರ್ನಾಡಲ್ಲಿ 50-54 ಸ್ಪೆಷಲ್ ಗ್ರಾಂಟ್ ಮುಖ್ಯಮಂತ್ರಿ ನಮ್ಗೆ ಕೊಟ್ಟಿರಂತ ಅಂದಾಜು 50ರಿಂದ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ 11-12 ಗಂಟೆ ನಂತರ ಮೂರ್ನಾಡಲ್ಲಿ ಹಲವಾರು ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೂ ನಾವು ಏರ್ಪಾಡು ಮಾಡಿದ್ದೀವಿ. ಈ ತರ ಅಭಿವೃದ್ಧಿ ಕಾಮಗಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವಶ್ಯಕತೆ ಇದೆ. ನಾವು ಸರ್ಕಾರದಲ್ಲಿ ಎಲ್ಲರೂ ರೀತಿಯಲ್ಲಿ ಪ್ರಯತ್ನ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ತರಲಿಕ್ಕೆ ನಾವು ಜವಾಬ್ದಾರಿ ತಗೋತಾ ಇದ್ದೀವಿ. ಸೋಮವಾರಪೇಟೆ ಭಾಗದಲ್ಲಿ ಏನು ಅಭಿವೃದ್ಧಿ? ಸೋಮವಾರಪೇಟೆ ಭಾಗ ವಿಶೇಷವಾಗಿ ಅಂತಂದ್ರೆ ನಮ್ಮ PWD ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು 11ನೇ ತಾರೀಕು ನಮ್ಗೆ ಡೇಟ್ ಕೊಟ್ಟಿದ್ದಾರೆ. ಅವರ ಡಿಪಾರ್ಟ್ಮೆಂಟ್ ವತಿಯಿಂದ ನಮಗೆ ಅದೃಷ್ಟದಲ್ಲಿ 3 ಕೆಲಸ ಕೊಟ್ಟವ್ರೆ. ಒಂದು ನಮ್ಮ ಐಗೂರು ಬ್ರಿಡ್ಜ್ದು, ಅಂದ್ರೆ ಪುರಾತನದ ನಮ್ಮ ಬ್ರಿಟಿಷ್ ಕಾಲದಂತ ಒಂದು ಬ್ರಿಡ್ಜು ಅಗಲೀಕರಣ ಮಾಡಲಿಕ್ಕೆ 10 ಕೋಟಿ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಲಿಕ್ಕೆ 11ನೇ ತಾರೀಕು ಬರ್ತಾ ಇದ್ದಾರೆ. ಅದು ಮೊದಲನೇ ಕಾರ್ಯಕ್ರಮ 11ನೇ ತಾರೀಕು ಬೆಳಿಗ್ಗೆ. ಅದ ನಂತರ ತೋಳೂರು ಶೆಟ್ಟಳ್ಳಿ SHIDP ಅಂದ್ರೆ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ 20 ಕೋಟಿ ರೂಪಾಯಿಲಿ ತೋಳೂರು ಶೆಟ್ಟಳ್ಳಿ ಗ್ರಾಮ ಅಂದ್ರೆ SH85 ರೋಡು, ಅದಕ್ಕೂ ಪೂಜೆ ಮಾಡಲಿಕ್ಕೆ ಜವಾಬ್ದಾರಿ ತಗೊಂಡವ್ರೆ. ಅದೇ ರೀತಿಲಿ CRF ಇಂದ 6 ಕೋಟಿ ಕೊಟ್ಟಿರಂತ ನಮ್ಮ ಹಿರಿಸೇವೆ ಚಟ್ಟಳ್ಳಿ ರೋಡ್ಗೆ ಕೆಲವು ಗ್ಯಾಪ್ ಅಲ್ಲಿ ಶನಿವಾರ ಸಂತೆಯಲ್ಲಿ ಪೂಜೆ ಮಾಡ್ತೀವಿ. ಹಂಡ್ಲಿ ಬ್ಯಾಚ್ ಇದೆ, ಅದೆರಡು ಸೇರಿ ಟೋಟಲ್ ಆಗಿ ನೀವು ಲೆಕ್ಕ ಹಾಕೊಳ್ಳಿ 10-50 ಅವತ್ತು ಗುದ್ದಲಿ ಪೂಜೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ ನಮ್ಗೆ ಡೇಟ್ ಕೊಟ್ಟಿದ್ದಾರೆ. ಅವತ್ತು 11ನೇ ತಾರೀಕಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ನೀವು ಹೇಳ್ದಂಗೆ ಅದ್ಭುತವಾದ ಕೆಲಸ
ನಮ್ಮ ಸ್ನೇಹಿತರುಗಳು ಟೀಕೆ ಮಾಡ್ತಾ ಇರ್ಬೋದು, ಏನು ಅಂತ ಬರೀ ಗ್ಯಾರಂಟಿಗೆ ಕೊಟ್ಟಾದ್ಮೇಲೆ ನಮಗೆ ಅಭಿವೃದ್ಧಿಗೆ ಹಣಕಾಸಿಲ್ಲ ಅಂತ ಬಂದ ಸಂದರ್ಭ ಇದೇ ಉತ್ತರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಲಿ ನಮ್ಮ ಮಳ್ಳಳ್ಳಿ ಫಾಲ್ಸ್ ವ್ಯಾಪ್ತದಲ್ಲಿ PPP ಮಾಡೆಲ್ ಅಲ್ಲಿ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಕೇಬಲ್ ಕಾರ್ 10 ಯೋಜನೆಗಳಲ್ಲಿ ಅಂದ್ರೆ ಸ್ಟೇಟ್ ಅಲ್ಲಿ 10 ಕಡೆ ಇದ್ರೂ ಒಂದು ನಮ್ಮ ಶಾಂತಳ್ಳಿಗೆ ಒಂದು ನೇಮಕ ಆಗಿದೆ. ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ ಕೇಳ್ತಾರೆ. ಫಸ್ಟ್ ಅಂದ್ರೆ ಯಾರಿಗೆ ಆಸಕ್ತಿ ತೋರಿಸ್ತವ್ರೆ ಈ ಪ್ರಾಜೆಕ್ಟ್ ನ ರಿಪೋರ್ಟ್ ಮಾಡ್ಲಿಕ್ಕೆ ತಗೊಳ್ತಾರೆ. ನನ್ನ ಅನ್ಸಿಕೆ ಅದು ಆದ್ರೆ ಆ ಭಾಗಕ್ಕೆ ಒಂದು ರೀತಿಲಿ ಒಳ್ಳೆ ಅದ್ಭುತವಾಗಿ ಅಭಿವೃದ್ಧಿ ಆಗುತ್ತೆ. ಪ್ರವಾಸೋದ್ಯಮಕ್ಕೆ ಇರ್ಬೋದು, ಪ್ಲಸ್ ಟೂರಿಸ್ಟ್ ಇರ್ಬೋದು, ಪ್ಲಸ್ ಲೋಕಲ್ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಕೆಲವು ಜನ ಆತಂಕನೂ ಪಡ್ಕೋಬಹುದು. ನೀವು ಹೇಳ್ದಂಗೆ ಹಲವಾರು CND ವಿಚಾರವನ್ನು ಇದ್ರೂ ನಾವು CNDನೂ ಸರ್ಕಾರದ ವತಿಯಿಂದ ಒಂದು ರೀತಿಲಿ ಸಮಾಧಾನ ಮಾಡೋಕ್ಕೆ ಅಂತಲ್ಲ, ಒಂದು ರೀತಿಲಿ ಬಗೆಹರಿಸಕ್ಕೆ ನಮ್ಮ ಮುಖ್ಯಮಂತ್ರಿ ಅವರು ಪ್ಲಸ್ ಸಚಿವರುಗಳು, 2 ಸಚಿವರು, ಅರಣ್ಯ ಪ್ಲಸ್ ರೆವಿನ್ಯೂ ಮಿನಿಸ್ಟ್ರು ಅದನ್ನೂ ಜವಾಬ್ದಾರಿ ತಗೊಂಡಿರೋದ್ರಿಂದ ಆದಷ್ಟು ಇದು ಆದ್ಲೆ ಆಮೇಲೆ ನಮ್ಮ ಕೇಬಲ್ ಕಾರ್ ಆದ್ರೆ ನೀವು ಹೇಳಿದಂಗೆ ಆ ಭಾಗಕ್ಕೆ ಒಂದು ರೀತಿಲಿ ಅದ್ಭುತವಂತ ಟೂರಿಸ್ಟ್ಗೆ ಅಟ್ರಾಕ್ಷನ್ ಆಗುತ್ತೆ, ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಈ ಹಲವಾರು ಯೋಜನೆಗಳು ಆದಷ್ಟು ಬೇಗ ಎಸ್ಪೆಷಲಿ ಈ ಕೇಬಲ್ ಕಾರ್ ಅವರು HK ಪಾಟೀಲ್ ಸಾಹೇಬರು ನಮಗೆ ಈ 10ರಲ್ಲಿ 1 ನಮಗೆ ಕೊಟ್ಟು ಅವಕಾಶ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ.